ಹಲೋ ನಮಸ್ಕಾರ. IPL ಇದು ಎಷ್ಟು ದೊಡ್ಡ ದೇಶಾಭಿಮಾನ ಮತ್ತೆ ದೇಶಭಕ್ತಿ ತೋರಿಸ್ತಕ್ಕಂಥ ಆಟ ಅಂತಂದ್ರೆ ಇದಕ್ಕೆ ದೇಶದಲ್ಲಿ ತುಂಬಾನೇ ಬೆಂಬಲ ಇದೆ, ಸಾಕಷ್ಟು ಬೆಂಬಲ ಇದೆ. ಸೊ ಇದರಲ್ಲಿ ಆಡ್ತಕ್ಕಂಥ ಏನು ದೇಶಾಭಿಮಾನಿ ಆಟಗಾರರಿದ್ದಾರೆ ಅವರು ಈ ಆಟ ಮುಗಿದ ನಂತರ ಈ ದೇಶದಲ್ಲೇ ಇರೋದಿಲ್ಲ, ಬೇರೆ ಬೇರೆ ದೇಶಗಳಿಗೆ ಹೋಗಿ ಸೆಟ್ಲ್ ಆಗ್ತಾರೆ. ಮತ್ತೆ ಇದರಿಂದ ಆಗ್ತಕ್ಕಂಥ ಪ್ರಯೋಜನಗಳು ಎಷ್ಟೊಂದಿದೆ ಅಂತಂದ್ರೆ ಕರೆಕ್ಟಾಗಿ ಇದು SSLC PUC ಮತ್ತೆ ನೀಟ್ ನಂತಹ ದೊಡ್ಡ ದೊಡ್ಡ ಪರೀಕ್ಷೆಗಳಿದ್ದಾಗಲೇ ಈ ಆಟ ಪ್ರಾರಂಭ ಆಗುತ್ತೆ. ಇದರಿಂದ ಮಕ್ಕಳ ಮೇಲೆ ಎಷ್ಟು ಒಳ್ಳೆಯ ಪರಿಣಾಮ ಬೀರುತ್ತೆ ಅಂತಂದ್ರೆ ಬರೋ ಕ್ವಶನ್ಸ್ ಎಲ್ಲನೂ ಕೂಡ IPL ಮೇಲೆನೆ ಕೊಟ್ಟಿರ್ತಾರೆ. ಮತ್ತೆ ಇದರಿಂದ ಎಷ್ಟೋ ಮಕ್ಕಳುಗಳು ಬೆಟ್ಟಿಂಗ್ ಆಡಿ ಮತ್ತೆ ಎಷ್ಟೋ ಯುವಕರು ಬೆಟ್ಟಿಂಗ್ಗಳನ್ನು ಆಡಿ ಜೀವನವನ್ನೇ ಕಳ್ಕೊತಾರೆ. ಇದಕ್ಕಿಂತ ಲಾಭ ಇನ್ನೇನು ಬೇಕು IPL ಇಂದ? ಬೆಂಗಳೂರಿನ ಪೊಲೀಸ್ ಕಮಿಷನರ್ ಅವರು ಈಗಾಗಲೇ 2 ದಿನಗಳ ಹಿಂದೆನೆ ಕ್ಲಿಯರ್ ಆದ ಇನ್ಸ್ಟ್ರಕ್ಷನ್ಸ್ನ ಕೊಟ್ಟಿದ್ರು. ಸಾರ್ವಜನಿಕವಾಗಿ ಯಾವುದೇ ಸೆಲೆಬ್ರೇಷನ್ ಅನ್ನ ಅಂದ್ರೆ ರೋಡ್ ರ್ಯಾಲಿಗಳನ್ನ ಪಟಾಕಿ ಸಿಡಿಸೋದನ್ನ ಏನಾದರೂ ಮಾಡಿದ್ರೆ ಕಟ್ಟುನಿಟ್ಟಿನ ಕ್ರಮವನ್ನ ಜರುಗಿಸ್ತೀವಿ ಅಂತ ಹೇಳಿ. ಆದರೂ ಕೂಡ ಸಾರ್ವಜನಿಕರು ಕೇಳೋದಿಲ್ಲ ಅಂತ ಗೊತ್ತಾಗಿ ಕಂಪ್ಲೀಟ್ ಆಗಿ ಬಿಗಿ ಭದ್ರತೆಯನ್ನ ಒದಗಿಸ್ಕೊಟ್ಟಿದ್ರು ಪೊಲೀಸ್ ಇಲಾಖೆಯವರು. ಬಟ್ ಆದರೂ ಕೂಡ ಸಾರ್ವಜನಿಕರು ಪೊಲೀಸ್ ಅವ್ರನ್ನೂ ಕೂಡ ಆ ಸೆಲೆಬ್ರೇಷನ್ ಅಲ್ಲಿ ಎಳ್ಕೊಂಡು ಸೆಲೆಬ್ರೇಟ್ ಮಾಡಿದ್ರು, ಮತ್ತೆ ಪೊಲೀಸ್ ಅವ್ರಿಗೂ ಅಯ್ಯೋ ಅನ್ಸಿದ್ರು. ಸೊ ಜನಗಳು ಇಂತಹ ಒಂದು ಅರ್ಥಹೀನವಾದಂತಹ ಒಂದು ಸೆಲೆಬ್ರೇಷನ್ ಅನ್ನ ಎಷ್ಟು ಜೋರಾಗಿ ಮಾಡ್ತೀರಾ ಅನ್ನೋದಾದ್ರೆ, ಪೊಲೀಸ್ ವ್ಯವಸ್ಥೆ ಇಂಥ ಒಂದು ಅರ್ಥಹೀನವಾದಂತಹ ಸೆಲೆಬ್ರೇಷನ್ಗೆ ಸೆಕ್ಯೂರಿಟಿನ ಕೊಡ್ತದೆ ಅನ್ನೋದಾದ್ರೆ ನೀವುಗಳು ಯಾಕೆ ನಿಮ್ಮ ಸಮಸ್ಯೆಗಳಾದಂತಹ ಬೆಲೆ ಏರಿಕೆ, ನಿರುದ್ಯೋಗ ಸಮಸ್ಯೆಗಳು, ಈಗ ನೀಟ್ ಪೇಪರ್ ಲೀಕ್ ಆತಲ್ಲ, ಅಂತಹ ಸಮಸ್ಯೆಗಳಿಗೆ ಹೋರಾಟವನ್ನು ಮಾಡಿ ಆಗ ಪೊಲೀಸ್ ಇಲಾಖೆ ಅದಕ್ಕೆ ಬಿಗಿ ಭದ್ರತೆಯನ್ನ ಒದಗಿಸಿದ್ರೆ ಅದಕ್ಕೊಂದು ಅರ್ಥ ಸಿಗುತ್ತೆ. ಅದನ್ನ ಬಿಟ್ಟು ಇಂತಹ ಸೆಲೆಬ್ರೇಷನ್ಗಳನ್ನ ಮಾಡೋದ್ರಿಂದ ಪೊಲೀಸ್ ಇಲಾಖೆಗೂ ಮರ್ಯಾದೆ ಇರಲ್ಲ, ಜನಗಳಿಗೂ ಮರ್ಯಾದೆ ಇರಲ್ಲ. 2025ರಲ್ಲಿ ನಡೆದಂತಹ ಸೆಲೆಬ್ರೇಷನ್ ದುರಂತದಲ್ಲಿ 11 ಜನ ಸಾವಿಗೀಡಾಗಿರ್ತಾರೆ, ಮತ್ತೆ 50 ಜನ ಸಿವಿಯರ್ ಇಂಜರ್ಡ್ ಆಗಿರ್ತಾರೆ. ಇದನ್ನ ಮನಗಂಡಂತಹ ಸರ್ಕಾರ ಏನ್ ಮಾಡುತ್ತೆ, ಕಟ್ಟುನಿಟ್ಟಿನ ಕ್ರಮವನ್ನ ಜರುಗಿಸಿರುತ್ತೆ. ಆದ್ರೂ ಕೂಡ ಒಂದು ಅನ್ಪ್ಲಾನ್ಡ್ ಸೆಲೆಬ್ರೇಷನ್ ಅನ್ನ ಸಾರ್ವಜನಿಕರು ಮಾಡೇ ಮಾಡ್ತಾರೆ. ಅದು ಏನ್ ಮಾಡ್ತಾರೆ, ಪೊಲೀಸರನ್ನು ಸೇರಿಸ್ಕೊಂಡು ಸೆಲೆಬ್ರೇಷನ್ ಅನ್ನ ಮಾಡ್ತಾರೆ. ಪೊಲೀಸರು ಅಂದ್ರೆ ಭಯನೇ ಇಲ್ಲ ಜನಕ್ಕೆ. ಹೋಗ್ಲಿ, ಎಷ್ಟು ಆಂಬುಲೆನ್ಸ್ ಬಂದಿತ್ತು, ಏನಾದರೂ ಇಂಜುರೀಸ್ ಆದ್ರೆ ಗಮನಿಸಿದ್ರ? ಅಥವಾ ಎಷ್ಟು ಫೈರ್ ಎಂಜಿನ್ಸ್ ಬಂದಿತ್ತು, ಎಲ್ಲಾದ್ರೂ ಅಗ್ನಿ ಅವಘಡಗಳಾದ್ರೆ ಅದನ್ನ ಗಮನಿಸಿದ್ರ? ಎಲ್ಲೂ ಕೂಡ ಕಂಡು ಬಂದಿಲ್ಲ. ಆದ್ರೆ ಪೊಲೀಸ್ನವರು ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಬಂದು ಇಂತಹ ಸೆಲೆಬ್ರೇಷನ್ ಅಲ್ಲಿ ರಕ್ಷಣೆಯನ್ನ ಒದಗಿಸಿದ್ದಾರೆ. ಸೊ ಜನಗಳು ಇಂತಹ ಒಂದು ಅನ್ಪ್ಲಾನ್ಡ್ ಸೆಲೆಬ್ರೇಷನ್ನೇ ಮಾಡ್ತೀರಾ ಅನ್ನೋದಾದ್ರೆ ಒಂದು ಅನ್ಪ್ಲಾನ್ಡ್ ಹೋರಾಟಗಳನ್ನ ಮಾಡಿ ಆಗ ಸರ್ಕಾರಗಳನ್ನ ಎಚ್ಚರಿಸಿ. ಅದೆಲ್ಲ ಆಗಲ್ಲ. ಈಗಾಗಲೇ ಕೇಂದ್ರ ಸರ್ಕಾರ ಏನ್ ಮಾಡಿದೆ, ಜನರಿಗೋಸ್ಕರ ಅಂತಾನೆ ಒಂದು ಸ್ಪೆಷಲ್ ಆದಂತಹ IPL ಮ್ಯಾಚ್ನ ರೆಡಿ ಮಾಡಿಬಿಟ್ಟಿದೆ. ಅದ್ರ ಹೆಸರು SIR ಅಂತ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಹೇಳಿ. ಈ ಮ್ಯಾಚ್ ಆಲ್ರೆಡಿ ಒಂದಷ್ಟು ರಾಜ್ಯಗಳಲ್ಲಿ ನಡೆದೋಗಿದೆ. ಒಂದಷ್ಟು ಜನ ವೋಟರ್ ಲಿಸ್ಟಿಂದ ಎಕ್ಸಿಟ್ ಆಗಿದ್ದಾರೆ. ಸೊ ಅದು ಈ ಜೂನ್ ಎಂಡಿಗೆ ಅಥವಾ ಜುಲೈ 1 ಅಲ್ಲಿ ಕರ್ನಾಟಕದಲ್ಲೂ ಕೂಡ ಸ್ಟಾರ್ಟ್ ಆಗುತ್ತೆ. ಅವಾಗ ನೋಡೋಣ ಜನರ ಒಂದು ಸೆಲೆಬ್ರೇಷನ್ ಹೇಗಿರುತ್ತೆ ಅಂತ ಹೇಳಿ. ಈಗಾಗಲೇ ನಮ್ಮ ಮಾನ್ಯ ಮುಖ್ಯಮಂತ್ರಿಯವರಾದಂತಹ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದ್ಕಿಂತ ಮುಂಚೆನೇನೆ ಏನ್ ಹೇಳಿದ್ರು ಅಂತಂದ್ರೆ, ಏನು ಈ ಒಂದು SIR ಪ್ರಕ್ರಿಯೆಯಲ್ಲಿ ಯಾರ್ಯಾರ ಹೆಸರುಗಳು ಡೆಲೀಟ್ ಆಗುತ್ತೆ ಆಗ ಅವರಿಗೆ ಯಾವುದೇ ಸರ್ಕಾರಿ ಸವಲತ್ತುಗಳು ಸಿಗೋದಿಲ್ಲ ಅಂತ ಹೇಳಿದ್ದಾರೆ. ಸೊ ಜನ ಇಂಥದಕ್ಕೆ ಇಷ್ಟೇ ಮಟ್ಟಿಗಿನ ಒಂದು ಸೆಲೆಬ್ರೇಷನ್ ತರದ ಒಂದು ಹೋರಾಟವನ್ನ ಮಾಡ್ಬಿಟ್ಟು ತಮ್ಮ ವೋಟಿಂಗ್ ಪವರ್ ಅನ್ನ ಉಳಿಸ್ಕೋತಾರ ಅನ್ನೋದನ್ನ ಕಾದ್ ನೋಡೋಣ.